ಐ ಮೈ ಪ್ರಿಷಿಯಸ್ ಪರ್ಲ್. ಇವತ್ತು ನಾನು ತುಂಬ ಸ್ಪೆಷಲ್ ಕೂರ್ಗ್ ಸ್ಟೈಲ್ ಕಾಡ್ಮಾಂಗೆ ಕರಿ ಅಂದರೆ ರಾ ಮ್ಯಾಂಗೋ ಕರಿ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಕೂರ್ಗ್ ಸ್ಪೆಷಲ್ ಮಸಾಲ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ರಾ ಮ್ಯಾಂಗೋ ಸಿಕ್ಕಿದ್ರೆ ಈ ರೆಸಿಪಿ ಮಿಸ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಫ್ರೆಶ್ ಆಗಿರೋ ರಾ ಮ್ಯಾಂಗೋ ತೊಗೊಂಡು ವಾಶ್ ಮಾಡಿ ಅದರದ್ದು ಸ್ಕಿನ್ನೆಲ್ಲ ಪೀಲ್ ಮಾಡಿ. ಈ ಮ್ಯಾಂಗೋ ಫುಲ್ಲು ಟ್ಯಾಂಗಿ ಆಗಿರುತ್ತೆ. ಇದಕ್ಕೆ ನಾವು ಕಾಡ್ಮಾಂಗೆ ಅಂದರೆ ಫಾರೆಸ್ಟ್ ಮಾವಿನಕಾಯಿ ಅಂತ ಕರಿತೀವಿ. ಈ ಮಾವಿನಕಾಯಿ ಸಿಕ್ಕಿಲ್ಲ ಅಂದರೆ ನಿಮಗೆ ಬೇರೆ ಯಾವ್ದಾದ್ರು ಮಾವಿನಕಾಯಿ ತುಂಬ ಹುಳಿ ಇರೋದು ತಿನ್ನೋಕ್ಕಾಗದಿರೋದ್ರಲ್ಲಿ ನೀವು ಈ ರೆಸಿಪಿ ಟ್ರೈ ಮಾಡ್ಬೋದು. ಇದನ್ನ ನಾವು ಮ್ಯಾಂಗೋ ಸೀಸನಲ್ಲಿ ಕಲೆಕ್ಟ್ ಮಾಡಿ ಉಪ್ಪಿಗೆ ಹಾಕಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕು ಅವಾಗ ಕರಿ ಕೂಡ ಮಾಡ್ಕೊಳ್ತೀವಿ. ಇವಾಗ ನಾನು ಮ್ಯಾಂಗೋಗೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟರ್ಮರಿಕ್ಕು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಐಸ್ ಲುಕ್ ಎಟ್ ದಿಸ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಸೈಡ್ ಕೂರ್ಗ್ ವೆಡ್ಡಿಂಗಲ್ಲೂ ನೀವು ಮಾಂಗೆ ಕರಿ ನೋಡ್ಬೋದು ಈ ರೆಸಿಪಿ. ಬೈ ಚಾನ್ಸ್ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಕೂರ್ಗ್ ವೆಡ್ಡಿಂಗ್ ವಿಸಿಟ್ ಮಾಡೋಕ್ಕೆ ಡೆಫಿನೆಟ್ಲಿ ಈ ಕರಿನ ನೀವು ಟ್ರೈ ಮಾಡಿ. ಇವಾಗ ಒಂದು ಪ್ಯಾನಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಪಟ ಅಂತ ಹೇಳಿದ ಮೇಲೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಕೂರ್ಗ್ ಸ್ಟೈಲ್ ಅಥೆಂಟಿಕ್ ಫ್ಲೇವರ್ ಟ್ರೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಈಗ ನಾನು ಗಾರ್ಲಿಕ್ ಹಾಕ್ಕೊಳ್ತಾ ಇದ್ದೀನಿ. 7 to 8 ಗಾರ್ಲಿಕ್ನ ನಾನು ಜಜ್ಜಿಟ್ಕೊಂಡಿದ್ದೆ. ಸೊ ಆ ಜಜ್ಜಿರೋ ಗಾರ್ಲಿಕ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಮ್ಯಾಂಗೋನ ಆ್ಯಡ್ ಮಾಡ್ಕೊಳ್ಳೋಣ. ಮ್ಯಾಂಗೋ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ. ಇದು ಹುಳಿನೂ ಇರುತ್ತೆ, ಸಮ್ಟೈಮ್ಸ್ ಸ್ವೀಟೂ ಇರುತ್ತೆ. ಸ್ವೀಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಬಂದರೆ ನಾವು ಸ್ವೀಟ್ನೆಸ್ನ ಆ್ಯಡ್ ಮಾಡ್ಕೋಬೇಕು ಹುಳಿ ಇದ್ದರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಮ್ಮ ಕೂರ್ಗ್ ಸ್ಟೈಲ್ ರೆಸಿಪಿ ಆಗಿದೆ. ನಿಮ್ಮ ಕಡೆ ಯಾವ ಥರ ಕರಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ನಾನು ಪೋರ್ಕ್ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಪೋರ್ಕ್ ಮಸಾಲೆ ಆ್ಯಡ್ ಮಾಡಿದ್ರೇ ಇದ್ರದ್ದು ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ. ಪೋರ್ಕ್ ಮಸಾಲೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾರೆ ಮಸಾಲೆಗೆ ಅಂತ. ಇವಾಗ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಗೆ. ಯಾಕಂದರೆ ಇದು ಮಾವಿನಕಾಯಿ ಹುಳಿ ಇದೆ. ಸೊ ಆ ಟ್ಯಾಂಗಿ ಫ್ಲೇವರ್ನ ನಾನು ಸ್ವೀಟ್ನೆಸ್ ಆ್ಯಡ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅದ್ರ ತಕ್ಕಂತೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಕಾಡ್ಮಾಂಗೆ ಕರಿ ರೆಡಿಯಾಗಿದೆ. ಇದನ್ನ ನೀವು ಹಾಟ್ ರೈಸ್ ಜೊತೆ ಇಲ್ಲ ಅಕ್ಕಿ ರೊಟ್ಟಿ ಜೊತೆನೂ ತಿನ್ಬೋದು. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟಲ್ಲಿ ನೀವು ಕೂರ್ಗ್ ರೆಸಿಪಿ ಟ್ರೈ ಮಾಡಿದ್ದೀರಾ ಇಲ್ವಾ ಅಂತ ತಿಳಿಸಿ. ಫುಲ್ ಡೀಟೇಲ್ಡ್ ರೆಸಿಪಿ ಫುಡ್ ವ್ಲಾಗ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.